ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಬಾರದಂತೆ ಕಾಪಾಡು ತಂದೆ ಅಂತ ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಿದಂತ ಕಲಾವಿದರು ಶಿವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ವೇದಿಕೆಯ ಮುಖ್ಯ ಘಟ್ಟ, ಪ್ರಮುಖ ಘಟ್ಟ, ವಿಶೇಷವಾಗಿ ನಮ್ಮ ನಿಡಿಗಲ್ ಉತ್ಸವ. ಇದು 8ನೇ ವರ್ಷದ್ದು. ಹಕ್ಕಿ ಹಾರದ ಕೋಟೆ, ಪಕ್ಷಿ ತೂರದ ಕೋಟೆ, ರಕ್ಕಸದ ಕೋಟೆ, ರಣಕೋಟೆ, 7 ಸೂತಿನ ಕೋಟೆ ಈ ನಿಡಿಗಲ್ ದುರ್ಗ. ಒಮ್ಮೆ ಹೇಳಿ ಜೈ ನಿಡಿಗಲ್ ಉತ್ಸವಕ್ಕೆ, ಒಮ್ಮೆ ಹೇಳಿ ಜೈ ನಿಡಿಗಲ್ ಉತ್ಸವಕ್ಕೆ. ಅನೇಕ ಪಾಳೆಪಟ್ಟೆಗಳು, ರಾಜಮನೆತನಗಳ ಆಡಳಿತಕ್ಕೆ ಒಳಗಾಗಿದ್ದಂತಹ ಒಂದು ಭವ್ಯ ಭೂಮಿ, ಪ್ರಕೃತಿ ಸಂಪತ್ತನ್ನು ಹೊಂದಿರುವಂತಹ, ಖನಿಜ ಸಂಪತ್ತನ್ನ ಒಳಗೊಂಡಿರುವಂತಹ, ತನ್ನ ಒಡಲಲ್ಲಿ ಇಟ್ಕೊಂಡು ಚಾರಣಿಗರನ್ನ ಕೈಬೀಸಿ ಕರೆಯುವಂತ ಅದ್ಭುತವಾದಂತಹ ಒಂದು ಚಾರಣಿಗರ ಪ್ರವಾಸಿ ತಾಣ ನಿಡಿಗಲ್ ದುರ್ಗ. 18ನೇ ಶತಮಾನದಲ್ಲಿ ಈ ನಿಡಿಗಲ್ ಅನ್ನುವಂಥದ್ದು ಜಿಲ್ಲೆ ಆಗಿತ್ತು. ನಿಡಿಗಲ್ ಉತ್ಸವ ತುಂಬಾ ಅದ್ದೂರಿಯಾಗಿ ಜರುಗಬೇಕು, ನಮ್ಮ ಸರ್ಕಾರದ ಕಿವಿಗೆ ಮುಟ್ಟಬೇಕು, ಸರ್ಕಾರದ ಜನಪ್ರತಿನಿಧಿಗಳಿಗೆ ತಟ್ಟಬೇಕು ಅನ್ನುವಂಥ ಗಮನದಲ್ಲಿಟ್ಟುಕೊಂಡು ಸದಾ ಅವರನ್ನ ಬಡದೆಬ್ಬಿಸೋ ಕೆಲಸವನ್ನ ಮಾಡ್ಕೊಂಡು ಬಂದ್ರು. ಪೂಜ್ಯರಲ್ಲಿ ಮನವಿ ಮಾಡಿಕೊಂಡಿದ್ದೆ ಇದು 8ನೇ ವರ್ಷಕ್ಕೆ ದಾಬುಗಾಲಿಟ್ಟಿದೆ. ಹಾಗಾಗಿ ಒಂದು ವೇದಿಕೆಯಲ್ಲಿ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಶ್ರೀ ಶ್ರೀ ಸಂಜಯ್ ಕುಮಾರ ಮಹಾಸ್ವಾಮೀಜಿಗಳು ಅವರಿಗೆ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಲೋಕಸಭಾ ಕ್ಷೇತ್ರದ ಸದಸ್ಯರು ಗೋವಿಂದ ಕಾರಜೋಳ ಸರ್ ಅವರು. ಇವರ ಮೂಲ ಹೆಸರು ಗೋವಿಂದ ಮುಕ್ತಪ್ಪ ಕಾರಜೋಳ. ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯವರು. ಕೃಷಿ ಕುಟುಂಬದಿಂದ ಬಂದಂತವರು. ಕಡು ಬಡತನದಲ್ಲಿ ಬದುಕನ್ನ ಕಟ್ಟಿಕೊಂಡು ಉಪಮುಖ್ಯಮಂತ್ರಿಯಾಗಿ ಕೂಡ ಅಧಿಕಾರವನ್ನ ನಡೆಸ್ತಾರೆ. ವಿಶೇಷವಾಗಿ ಅವರು ನಮ್ಮ ಎಂಪಿಗಳು ಗೋವಿಂದ ಮುಕ್ತಪ್ಪ ಕಾರಜೋಳ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಗಣ್ಯರಿಗೆ ಗೌರವ ಸೂಚಿಸೋಣ. ಮತ್ತೋರ್ವರು ನಿಮ್ಗೆಲ್ರಿಗೂ ಗೊತ್ತು, ಪಾವಗಡ ತಾಲೂಕಿನ ಜನಪ್ರಿಯ ಶಾಸಕರು ವೆಂಕಟೇಶ್ ಅಣ್ಣ ಅಂತಾನೆ ತಾಲೂಕಿನಲ್ಲಿ ಖ್ಯಾತಿಯನ್ನ ಪಡ್ಕೊಂಡಂತವರು. ತಮ್ಮ ಸೇವಾ ಕೈಂಕರ್ಯಗಳಿಂದಾನೇ ಜನರ ಮನಸ್ಸುಗಳನ್ನ ಗೆದ್ದಂತ ಒಬ್ಬ ಯುವ ಚೇತನ, ಯುವಕರಿಗೆ ಸ್ಫೂರ್ತಿ. ಸಾಕಷ್ಟು ಕಡೆ ತನ್ನದೇ ಆದಂತ ಒಂದು ಪ್ರೀತಿ ಕುಟುಂಬವನ್ನ, ಅಭಿಮಾನಿಗಳ ವರ್ಗವನ್ನ ಹೊಂದಿರತಕ್ಕಂತ ನಮ್ಮ ಪಾವಗಡ ತಾಲೂಕಿನ ಜನಪ್ರಿಯ ಶಾಸಕರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗುವ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಒಂದು ಮೈಲಿಗಲ್ಲನ್ನ, ಸೇವಾ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಒಂದು ಗುರುತನ್ನ ಮಾಡಿರ್ತಕ್ಕಂಥ HP ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕು ಅಂತ ಅವರನ್ನ ಕೇಳ್ಕೊಂಡಿದ್ಕೆ ತನ್ನೆಲ್ಲ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇದೇ ಭಾಗದ ಕೇಟಿಹಳ್ಳಿ ಮಾಜಿ ಶಾಸಕರು, ಹಲವು ಬಾರಿ ಶಾಸಕರಾಗಿ ಅವರು ಕೂಡ ಪಾವಗಡ ತಾಲೂಕಿನಲ್ಲಿ ಹೆಸರನ್ನ ಮಾಡಿ ಸರಳ ಸಜ್ಜನಿಕೆ ಮೂಲಕವೇ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು KM ತಿಮ್ಮರಾಯಪ್ಪ ಸರ್ ಅವರು. ಇವರ ಕೊಡುಗೆ ಕೂಡ ಈ ಒಂದು ಭಾಗಕ್ಕೆ ಇದೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಸ್ಥಳೀಯವಾಗಿ ಯಾವುದೇ ಒಂದು ಕುಂದುಕೊರತೆಗಳು ಬಂದ್ರೆ ನಿಡಿಗಲ್ ವ್ಯಾಪ್ತಿಯಲ್ಲಿ ನೇರವಾಗಿ ತಟ್ಟನೆ ಹೊಡೆಯುವಂಥದ್ದು ಹೆಸರು ಹಿರಿಯ ಮುತ್ಸದ್ದಿ ವಾಜಪೇಯಿ ಅವರ ಒಡನಾಟವನ್ನ ಇಟ್ಕೊಂಡು ಅವ್ರದೇ ಆದಂತಹ ಒಂದಷ್ಟು ಪ್ರೀತಿ ಬಳಗವನ್ನ ಸಂಪಾದನೆ ಮಾಡಿದಂತ ವ್ಯಕ್ತಿ ಹೊಟ್ಟೆಬೊಮ್ಮನಹಳ್ಳಿಯ ತಿಮ್ಮಾರೆಡ್ಡಿ ಸರ್ ಅವರು. ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಿದ್ದು ಅವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೆ ಚಪ್ಪಾಳೆ ಹೊಡೆಯುವ ಮೂಲಕ ಕಾರ್ಯಕ್ರಮಕ್ಕೆ ಸಾಥ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು 8ನೇ ವರ್ಷದ ನಿಡಿಗಲ್ ಉತ್ಸವ ತುಂಬಾ ಸಡಗರ ಸಂಭ್ರಮದಿಂದ ಮನೆ ಮಾಡಿದೆ. ಇದು ನಮ್ಮ ಉತ್ಸವ, ನಮ್ಮೂರಿನ ಉತ್ಸವ. 8ನೇ ವರ್ಷಕ್ಕೆ ದಾಪುಗಾಲಿಟ್ಟಿರೋದು ಖುಷಿದಾಯಕ. ಇದೀಗ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ಗಣ್ಯರು, ಹಾಗೆ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಗೋವಿಂದ ಕಾರಜೋಳ ಸರ್ ಅವರು, ಹಾಗೆ ಪಾವಗಡ ತಾಲೂಕಿನ ಜನಪ್ರಿಯ ಶಾಸಕರಾದಂಥ HP ವೆಂಕಟೇಶ್ ಸರ್ ಅವರು, ಹಾಗೆ ಮಾಜಿ ಶಾಸಕರಾದಂಥ KM ತಿಮ್ಮರಾಯಪ್ಪ ಸರ್ ಅವರು, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ತಮ್ಮ ಹಸ್ತವನ್ನ ಜೋಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಮುಂದೆ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.